ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಪ್ರಾಮಾಣಿಕ ರೈತನಿದ್ದ. ಅವನು ಪ್ರತಿದಿನವೂ ಬೇಲಿಗೆ ಮುಂಜಾನೆ ಎದ್ದುಕೊಂಡು ಹೊಲಕ್ಕೆ ಹೋಗುತ್ತಿದ್ದ. ಮಳೆ, ಬಿಸಿಲು, ಎಲೆ ಬೀಳಿಸದೆ ಕೆಲಸ ಮಾಡುತ್ತಿದ್ದ. ಹುಬ್ಬೋ ಹಿಗ್ಗಿದ ಬಿತ್ತನೆ, ಬೆಳೆ, ಕೊಯ್ಲು ಎಲ್ಲವನ್ನೂ ತನ್ನ ಕೈಯಿಂದಲೇ ನೋಡಿಕೊಳ್ಳುತ್ತಿದ್ದ. ಆದರೆ ಇತ್ತ ಚಿನ್ನದ ಬೆಲೆ ಏರಿದಂತೆ ಅತ್ತ ಜಮೀನಿನ ಬೆಲೆ ಕೂಡ ಏರತೊಡಗಿತು. ಒಂದು ದಿನ ಊರಿನಲ್ಲೇ ದೊಡ್ಡ ಕಾರು ಓಡಿಸುತ್ತಾ ಬಂದ ರಾವ್ ಸಾರ್ ಎಂಬ ಆಸ್ತಿ ಹೂಡಿಕೆದಾರ ರಾಮಯ್ಯನನ್ನು ಭೇಟಿ ಮಾಡಿ ಹೇಳಿದರು, ನಿನ್ನ ಜಮೀನು ನನಗೆ ಕೊಡು, ನಾನಿದಕ್ಕೆ ದೊಡ್ಡ ಹಣ ಕೊಡ್ತೀನಿ. ರಾಮಯ್ಯ ನಕ್ಕು ಉತ್ತರಿಸಿದ, ಈ ಜಮೀನು ನನ್ನ ತಂದೆ ಕೊಟ್ಟ ಕೊಡುಗೆ. ಹಣ್ಣು ಹಂಪಲು ತಿಂದದ್ದೂ ಬೆಳೆದದ್ದೂ ಬದುಕಿದ್ದೂ ಇದ್ರಲ್ಲಿ. ಇದನ್ನು ಹಣಕ್ಕಾಗಿ ಮಾರಲಾಗಲ್ಲ. ಅವನ ಪ್ರಾಮಾಣಿಕತೆ ಕೇಳಿ ಊರವರು ಗೌರವದಿಂದ ನೋಡಿದರು. ಒಂದು ದಿನ ಭಾರೀ ಮಳೆ ಬಂದು ನದಿಗೆ ಬರೆದುಕೊಂಡಿದ್ದು. ಎಲ್ಲರ ಜಮೀನು ಹಾಳಾದವು. ಆದರೆ ರಾಮಯ್ಯನ ಹೊಲದಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಇದ್ದುದರಿಂದ ಅವನ ಬೆಳೆ ಮಾತ್ರ ಉಳಿತಾಯವಾಯಿತು. ಅವನ ಮೇಲೂ ನಂಬಿಕೆ ಇದ್ದ ಗ್ರಾಮಸ್ಥರು ಮತ್ತೆ ಹತ್ತಿರ ಬಂದು ಹೇಳಿದರು,